ಹಲೋ ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮತ್ತೆ ಶಾನು ನೋಡಿ, ಮತ್ತೆ ಸ್ಕೂಬಿ ಬರ್ತಾ ಇದ್ದಾನೆ. ಸ್ಕೂಬಿ ನೋಡಿ, ಸ್ಕೂಬಿ ಇಷ್ಟು ತುಂಬ ಅಂದರೆ ತುಂಬ ಮಳೆ ಬರ್ತಾ ಇದ್ದಿತ್ತು. ಆದ್ರ ಕಡೆ ಸ್ಕೂಬಿ ನೋಡಿ ನಮ್ಮ ಒಟ್ಟಿಗೆ ಬರ್ತಾ ಇದ್ದಾನೆ. ಇಷ್ಟು ಮಳೇಲಿ ಬರೋ ಅಗತ್ಯ ಇದೆ ಅವನಿಗೆ. ನೋಡಿ ಶಾನು ನೋಡಿ, ಸ್ಕೂಬಿ ಅಂತ ಕರೀತಾಳೆ. ಮಳೆ ತುಂಬ ಅಂದರೆ ತುಂಬ ಮಳೆ ಬಂದೆ. ಹೊರಗಡೆ ಬರುವಾಗ ಚಳಿ ಆಗ್ತಾ ಇದ್ದಿತ್ತು, ಇವಾಗ ನಾರ್ಮಲ್ ಆಯಿತು. ಅಂದರೆ ಒಳಗಡೆ ಬೆಚ್ಚಗೆ ಕೂತ್ಕೊಂಡಿರ್ತೇವಲ್ಲ, ಸೊ ಹಾಗಾಗಿ. ಬಟ್ ಏನು ಗೊತ್ತಾ, ನೆಮ್ಮದಿ ಅನ್ನೋದು ಇರಬೇಕು, ಬೆಚ್ಚಗಿರಲಿ ತಣ್ಣಗಿರಲಿ. ಸೊ ನೆಮ್ಮದಿ ಅನ್ನೋದು ತುಂಬ ಮುಖ್ಯ ಆಗಿರುತ್ತೆ ಅಲ್ವಾ ಸ್ನೇಹಿತರೆ. ಸ್ಕೂಬಿ ನೋಡಿ ಸ್ನೇಹಿತರೆ, ನಾನು ಕಪ್ಪು ಕಲರ್ ಅಂಬ್ರೆಲ್ಲ ತೊಗೊಂಡಿದ್ದೇನೆ. ಶಾನು ನೋಡಿ ಬ್ಲೂ ಪರ್ಪಲ್ ಎರಡು ಮಿಕ್ಸ್. ಸೊ ನೋಡಿ ಸ್ನೇಹಿತರೆ, ಮಳೆ ಬರ್ತಾ ಇದೆ. ಶಾನಿಗೆ ಏನು ಬೇಕು? ಶಾನಿಗೆ ತಂಪಿನ ಬೀಜ ಬೇಕಂತೆ ಶಾನಿಗೆ. ಸೊ ಹಾಗಾಗಿ ತಂಪಿನ ಬೀಜ ತರಕ್ಕೆ ಹೋಗ್ತಾ ಇದ್ವಿ. ಹಾಗೆ ಮಳೆಯಲ್ಲಿ ಆಟ ಆಡ್ತಾ ಇದ್ವಿ ನೋಡಿ. ಇಲ್ಲಿಂದ ಸುಮಾರು ವಾಕ್ ಮಾಡ್ಕೊಂಡು ಹೋಗಬೇಕು. ಆಟೋ ಫೋನ್ ಮಾಡಿದರೆ ಬರ್ತಾರೆ, ಬಟ್ ಜಸ್ಟ್ ಇಲ್ಲಿ ಅಂಗಡಿ ಹೋಗೋಗೋಸ್ಕರ. ಯಾಕೆ ನಾವು ₹40 ಸ್ಪೆಂಡ್ ಅಂದರೆ ದುಡ್ಡು ಇದು ಮಾಡೋದು ಮುಖ್ಯ ಅಲ್ಲ, ಬಟ್ ಒಂದು ವಾಕ್ ಮಾಡ್ಕೊಂಡು ಹೋಗಿರುವಂಥ ಎಕ್ಸ್ಪೀರಿಯೆನ್ಸೇ ಬೇರೆ ಆಗಿರುತ್ತೆ. ಸೊ ಹಾಗಾಗಿ ಬರುವಾಗ ಆಟೋದಲ್ಲೇ ಬರುವಂಥ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಸೊ ನೋಡುವ ಚೆನ್ನಾಗಿ. ನಾನು ಸಬ್ಸ್ಕ್ರೈಬರ್ಸರಿಗೆ ಏನು ಹೇಳ್ಬೇಕು ಅಂದ್ಕೊಂಡಿದ್ದೀಯಾ? ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಆಮೇಲೆ ಮಳೆಯಲ್ಲಿ ನಮ್ಮ ಥರ ಇದೇ ಥರ ಡ್ಯಾನ್ಸ್ ಮಾಡಿ ಆಟ ಆಡ್ತಾ ಓಡಾಡಿ ಅಂತನಾ? ಏನು ಹೇಳ್ಬೇಕು ಅಂದ್ಕೊಂಡಿದ್ಯಾ? ನೋಡಿ ಸ್ನೇಹಿತರೆ, ಸ್ಕೂಬಿ ನೋಡಿ ಓಡ್ತಾನೆ ನೋಡಿ ಮುಂದೆ, ಎಲ್ಲರಿಗಿಂತ ಮುಂದೆ. ಏನಂದರೆ ನಮ್ಮ ಸ್ಕೂಬಿ ಇವಾಗಂತಲ್ಲ, ಯಾವಾಗಲೂ ನಾವು ಹೊರಗಡೆ ಬರ್ತಾ ಇದ್ದರೆ ಸಾಕು, ನಮ್ಮ ಹಿಂದೆ ಬರ್ತಾನೆ ಅವನು ಯಾವಾಗಲೂ. ಏನು ಇಲ್ಲಿ ನೋಡಿ ಸ್ಕೂಬಿ ನೋಡಿ, ಅದೇ ಬೇಗ ಬೇಗ ನಡಿ ಅಂತ. ಆ ಮಳೇಲಿ ಒದ್ದೆ ಆಗ್ತಾ ಇದ್ದಾನಲ್ಲ, ಸೊ ಓಡ್ತಾನೆ ನೋಡಿ, ಮತ್ತೆ ನನಗೆ ಹೇಳಿ ಓಡ್ತಿದ್ದಾನೆ. ಸೊ ಸ್ನೇಹಿತರೆ, ಸ್ಕೂಬಿ ಅಂದರೆ ನಾಯಿ ಇದೆಯಲ್ಲ, ಸೊ ಏನಪ್ಪ ಅಂದರೆ ನಮ್ಮ ಮನೆ ಎದುರಿನ ಮಕ್ಕಳಿಗೆ ಕೂಡ ಸ್ಕೂಲಿಗೆಲ್ಲ ಹೋಗ್ತಾ ಇರ್ತಾರಲ್ಲ ನಡ್ಕೊಂಡು, ಆವಾಗ ಬಿಡೋಕೆ ಅವ್ರ ಜೊತೆ ಬರ್ತಾನೆ. ಸುಮಾರು ಹಾಲು ಮಾರೋಕ್ಕೆ ಹೋಗ್ತಾರೆ, ಅಂದರೆ ಪಕ್ಕದ ಮನೆಯವರು, ಅವ್ರ ಜೊತೆನೇ ಹೋಗ್ತಾನೆ. ಯಾಕಂದರೆ ಸ್ವಲ್ಪ ಅಭ್ಯಾಸ ಇದೆ, ಮತ್ತು ಏನಾದರೂ ಕೊಡ್ತಿರ್ಬೇಕು ತಿನ್ನೋಕ್ಕೆ. ಪಕ್ಕದ ಮನೆ ಮಕ್ಕಳಂದರೆ ಅವನಿಗೆ ನಾವು ಸ್ವಲ್ಪ ದಿವಸ ಇರಲಿಲ್ಲ, ಅವಾಗ ಊಟ ಹಾಕಿದ್ದಾರೆ. ಸೊ ಹಾಗಾಗಿ ಅದು ಋಣ ತೀರಿಸ್ತಾನೆ ಅವನು. ಸೊ ಏನಪ್ಪ